BBMP ಲಿಮಿಟ್. ಈ ವಲಯದಲ್ಲಿ ನೀವು ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಒಂದು ಅಂಗಡಿ ನಡೆಸ್ತಾ ಇದ್ದೀರಾ, ನಿಮ್ಮ ಸೈನೇಜ್ ಬೋರ್ಡ್ನ 60% ಕನ್ನಡ ಬೋರ್ಡಲ್ಲಿ ಬರಬೇಕು. ನಿಮ್ಮ ಸೈನೇಜ್ ಬೋರ್ಡಲ್ಲಿ ಇದು BBMPಲಿ ರೂಲ್ಸೇ ಇದೆ. ಇದನ್ನ ಎಷ್ಟೋ ಜನ ಫಾಲೋ ಮಾಡಲ್ಲ. ಇದಕ್ಕೆ ಬೇರೆ ನಾವು ಹೋರಾಟ ಮಾಡ್ಬಿಟ್ಟು ಹೇಳ್ಬೇಕಾ? ಇಲ್ಲಿ ವ್ಯವಹಾರ ನಡೆಸ್ತೀರಾ, ಇಲ್ಲಿ ಸಂಪಾದನೆ ಮಾಡ್ತೀರಾ, ಇಲ್ಲಿ ಐಷಾರಾಮಿ ಜೀವನ ನಡೆಸ್ತೀರಾ, ಆದ್ರೆ ಸೈನೇಜ್ ಬೋರ್ಡು ಕನ್ನಡ ಹಾಕಕ್ಕೆ ನಿಮ್ಗೇನ್ ನೋವು? BBMP ಲಿಮಿಟ್ಸ್ ಅಂತ ಹೇಳ್ದಾಗ್ಲೇನೆ ಎಷ್ಟೋ ಜನ ಟ್ರೇಡ್ ಲೈಸೆನ್ಸ್ ಮಾಡಿಲ್ಲದೆ ಹಾಗೆ ಅಂಗಡಿ ಮುಂಗಟ್ಟುಗಳನ್ನ ನಡೆಸ್ತಾ ಇದ್ದಾರೆ. ಈಗ GBA ಹೊಸ ರೂಲ್ಸು ಹಾಗೆ ಗೈಡ್ ಲೈನ್ಸ್ ಗಳನ್ನ ತರ್ತಾ ಇದೆ. ಸರ್ಟಿಫಿಕೇಟ್ ತಗೊಂಡಿಲ್ಲ, ಈ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರ? ಫೆಬ್ರವರಿ ಮಂತ್ ಅಂದ್ರೇನೆ BBMPಯ ಟ್ರೇಡ್ ಲೈಸೆನ್ಸ್ GBA ಲಿಮಿಟ್ಸ್ ಅಲ್ಲಿರುವ 5 ಪಾಲಿಕೆಗಳಿಗೆ ಸಂಬಂಧಪಟ್ಟ ವಲಯದ ಟ್ರೇಡ್ ಲೈಸೆನ್ಸ್ಗಳನ್ನ ರಿನಿವಲ್ ಮಾಡುವ ಮಂತು. ದಯವಿಟ್ಟು ಈ ಮಂತ್ ಅಲ್ಲಿ ನಿಮ್ಮ ಎಲ್ಲಾ ಟ್ರೇಡ್ ಲೈಸೆನ್ಸ್ಗಳನ್ನ ರಿನ್ಯೂ ಮಾಡ್ಕೊಂಬಿಡಿ, ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಇನ್ನೊಂದು ಮಾಹಿತಿ, ಈ GBA ಹಾಗೂ 5 ಪಾಲಿಕೆಗಳು ಅಂತ ಮಾಡೋರೆ, ಈ ಟ್ರೇಡ್ ಸರ್ಟಿಫಿಕೇಟ್ ಅಲ್ಲಿ ಇನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ತೆಗೆಯೋದನ್ನೇ ಮರ್ತ್ಬಿಟ್ಟವ್ರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿದ್ಮೇಲೆ ನಿಮ್ಗೆ ಅವೇರ್ನೆಸ್ ಬಂತು ಅಂದಾಗ ಅವೇರ್ನೆಸ್ ಬಂತು, ಇದರಿಂದ ಒಳ್ಳೆ ಮಾಹಿತಿ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗನ್ಸಿದ್ ಕಮೆಂಟ್ ಮಾಡ್ಬೋದು. ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಮೆಂಬರ್ಸ್ಗಳ ಬೇಡಿಕೆ ಇದೆ. ಈಗಷ್ಟೇ ಒಂದು 3 ಜನ 4 ಜನ ಮೆಂಬರ್ ಆಗಿದ್ದಾರೆ. ಇನ್ನೂ ಹೆಚ್ಚಿನ ಮೆಂಬರ್ಗಳಾದ್ರೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಗಳನ್ನ ಮೆಂಬರ್ಗಳಿಗೆ ವಿಡಿಯೋಗಳು ಮಾಡಿ ಅವೇರ್ನೆಸ್ ಕೊಡ್ತಾ. ಬೇಕರಿ ಇಟ್ಟಿದ್ದೀರಾ, ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದೀರಾ, ತರಕಾರಿ ಅಂಗಡಿ ಇಟ್ಟಿದ್ದೀರಾ, ಮೆಡಿಕಲ್ ಶಾಪ್ ಇಟ್ಟಿದ್ದೀರಾ, ಯಾವುದೇ ತರದ ಒಂದು ವಾಣಿಜ್ಯ ಅಂಗಡಿನ ಓಪನ್ ಮಾಡ್ಕೊಂಡು ರೆಂಟ್ಗೆ ತಗೊಂಡು ಅಥವಾ ಓನ್ ಆಗೋ ನಡೆಸ್ತಾ ಇದ್ದೀರಾ, ಇನ್ಮೇಲೆ GBA ಲಿಮಿಟ್ಸ್ ಅಲ್ಲಿ ಕೆಲವು ಗೈಡ್ ಲೈನ್ಸ್ ಬಂದಿದೆ. ಏನಪ್ಪಾ ಅದು ಗೈಡ್ ಲೈನ್ಸ್ ಅಂದಾಗ, ನೀವು ವ್ಯವಹಾರ ನಡೆಸ್ತಾ ಇರುವ ಅಂಗಡಿಯ ರಸ್ತೆ 40 ಫೀಟ್ ಇರ್ಬೇಕಂತೆ. ಅಂದ್ರೆ 40 ಅಡಿಯ ರಸ್ತೆಯಲ್ಲಿ ನೀವು ವಾಣಿಜ್ಯ ಅಂಗಡಿಗಳನ್ನ ನಡೆಸಬೇಕು. ಅದಕ್ಕಿಂತ ಕಮ್ಮಿಗಿರುವ ಅಂಗಡಿಗಳಿಗೆ ಯಾವುದೇ ತರದ ಲೈಸೆನ್ಸ್ಗಳನ್ನ ರಿನಿವಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಿನ್ಯೂ ರೋಡು, ಚಿಕ್ಕಪೇಟೆ, ಕಾಟನ್ಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ, ಮಾಮೂಲ್ಪೇಟೆ, ಯಾವುದೇ ಪೇಟೆ ತಗೊಳ್ಳಿ, ಎಲ್ಲ 10 ಅಡಿ 15 ಅಡಿ ರೋಡ್ ಇರೋದು. ಇವ್ರದೆಲ್ಲ ಟ್ರೇಡ್ ಲೈಸೆನ್ಸ್ ನ ರಿನಿವಲ್ ಮಾಡ್ತಾರಾ ಮಾಡಲ್ವಾ? 40 ಅಡಿ ರೋಡ್ ಇದ್ರೇನೆ ಟ್ರೇಡ್ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಈ ಅಂಗಡಿಗಳೆಲ್ಲ ಏನಾಗಬೇಕು? ಇನ್ನೊಂದು ಡೌಟ್ ಕಾಡ್ತಾ ಇರೋದು ಏನಪ್ಪಾ ಅಂದಾಗ, ಟೋಟಲ್ GBA ಅಂಡರ್ ಅಲ್ಲಿ 198 ವಾರ್ಡ್ಗಳಿದೆ. ಹೊಸದು 369 ಬಂದಿದೆ. ಬಟ್ ಈಗ ಪ್ರೆಸೆಂಟ್ ಇರೋದು 198 ವಾರ್ಡು. 198 ವಾರ್ಡ್ ಅಲ್ಲಿ ಹಳೆ 100 ವಾರ್ಡ್ಗಳಿಗೆ ಅಪ್ಲಿಕೇಬಲ್ ಆಗತ್ತಾ ಆಗಲ್ವಾ? ಅಥವಾ ಹೊಸದಾಗಿದೆಯಲ್ಲ 98 ವಾರ್ಡು, ಇದಕ್ಕೆ ಮಾತ್ರ ಈ 40 ಫೀಟ್ ರೋಡ್ ಅಪ್ಲಿಕೇಬಲ್? ಕರೆಕ್ಟ್ ಆಗಿ ಒಂದು ರೂಲ್ಸ್ ಹೇಳ್ಬೇಕು ತಾನೆ. 198 ವಾರ್ಡು ಇರುವ ಎಲ್ಲಾ ಪ್ರಾಪರ್ಟಿ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ಅಂದಾಗ ಸಿಟಿ ಲಿಮಿಟ್ ಅಲ್ಲಿ ಇರೋರೆಲ್ಲ ಏನಾಗಬೇಕು? ಔಟ್ರಲ್ ಆದ್ರೂ ಸ್ವಲ್ಪ ಅಂಗಡಿಗಳು ಓಕೆ. ಇದ್ರ ಬಗ್ಗೆ ಒಬ್ಬೊಬ್ಬರೇ ಧ್ವನಿ ಎತ್ತುತ್ತಾ ಇದ್ದಾರೆ. ನೀವು ಈ ವಲಯದೊಳಗೆ ಅಂದ್ರೆ BBMP GBA ವಲಯದೊಳಗೆ ನೀವು ಒಂದು ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇದ್ದೀರಾ, ಟ್ರೇಡ್ ಲೈಸೆನ್ಸ್ ತಗೊಂಡಿದ್ದೀರಾ, ಟ್ರೇಡ್ ಲೈಸೆನ್ಸ್ ತಗೊಂಡಿರೋರ್ಗೆ ಹೇಳ್ತಾ ಇರೋದು, ತಗೊಂಡಿಲ್ದಿರೋರಿಗೆ ದಯವಿಟ್ಟು ತಗೊಳ್ಳಿ. ಯಾಕಂದ್ರೆ ಅದು ಮಸ್ಟ್ ಅಂಡ್ ಶುಡ್. ತಗೊಂಡಿರೋರು ನಿಮ್ದು 30 ಫೀಟು 20 ಫೀಟು 15 ಫೀಟ್ ಇದೆಯಾ, ದಯವಿಟ್ಟು ವಾಯ್ಸ್ ರೇಸ್ ಮಾಡಿ ರಿನಿವಲ್ ಹಾಕಿ. ನೀವು ವಾಯ್ಸ್ ರೇಸ್ ಮಾಡಿದ್ರೇನೆ ಇದು ಬಿಡುಗರು ಬಂದಾಗ ನೋಡ್ಕೊಳ್ಳೋಣ, ಇದೇನೋ ಹೊಸದು ಒಂದ್ 2 ದಿನ ಬರುತ್ತೆ ಆಮೇಲೆ ಹೋಗ್ಬಿಡುತ್ತೆ ಅಂತ ಅನ್ಕೊಳ್ಳೋರ್ಗೆ ಒಂದ್ ಮಾತು. ನೀನ್ ಕೆಲವ್ರ ನಾವು ಅಂಗಡಿ ತಗೊಂಡಿರೋ ಓನರೇ ಲೈಸೆನ್ಸ್ ತಗೊಂಡೋನ ಇಲ್ವೋ, ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಅಲ್ಲಿ ಅಂತ ನಾವು ಚೆಕ್ ಮಾಡಿಲ್ಲ, ರೆಂಟ್ ರೆಸಿಪ್ಟ್ ನಾವು ತಗೊಳ್ಳಲ್ಲ. ಇರುವಾಗ ಇವ್ರು ಇಮಿಡಿಯೇಟ್ಲಿ ಇದೆಲ್ಲ ಆಕ್ಷನ್ ಆಗ್ಬಿಡುತ್ತಾ ಅಂತ ಕೆಲವ್ರು ಅನ್ಕೊಂತಾರೆ. ಸೊ ಅವ್ರಿಗೆ ಒಂದೇ ಒಂದು ಮಾತು ಏನಪ್ಪಾ ಅಂದಾಗ, ನೀವು ಬದಲಾವಣೆ ಆದ್ರೇನೆ ಎಲ್ಲ ಬದಲಾವಣೆ ಆಗೋದು. ಈ ಬದಲಾವಣೆ ನಿಮ್ಮಿಂದ ಆಗ್ಬೇಕು. ನೀವ್ ಯಾವಾಗ ಬದಲಾವಣೆ ಆಗ್ತೀರಾ